ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಜಾಜಿ 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 ಏನೈತೆ? ನಾನು ಆಗ್ಲೇ ಹೇಳ್ದೆ ಇವಳು ಕಲಿ ಹೆಚ್ಚಿಗೆ ಕೆಲಸ ಮಾಡಿಸ್ಬೇಡ ಅಂತ. ಕೇಳ್ದೆ ನನ್ನ ಮಾತಾ? ಈಗ ನೋಡಿ ಏನಾಗಿದೆ ಅಂತ. ಈಗಾಗಲೇ ಒಂದು ಜೀವ ಕಳ್ಕೊಳ್ಳೋ ಭಯದಲ್ಲಿ ಪ್ರತಿ ಕ್ಷಣ ಸತ್ತು ಸತ್ತು ಬದುಕ್ತಾ ಇದ್ದೀನಿ. ಜಾಜಿ ಅಲ್ಪಾಯುಷಿ. ಅಮ್ಮ, ತಾಯಿ ತ್ರಿಪುರ ಸುಂದರಿ, ಯಾಕಮ್ಮ ಯಾಕಮ್ಮ ನಮಗೆ ಈ ಕಷ್ಟ ಸಂಕಟ ನೋವು? ನಾವು ಯಾರಿಗೇನು ಅನ್ಯಾಯ ಮಾಡಿದ್ದೀವಿ ಅಂತ ನಮಗೆ ನೋವು ಕೊಡ್ತಾ ಇದೀಯಾ? ಅದರಲ್ಲೂ ಯಾರ ತಂಟಿಗೂ ಹೋಗದೆ ತಾನಾಯ್ತು, ತನ್ನ ಕೆಲಸ ಆಯ್ತು, ತನ್ನ ಸಂಸಾರ ಆಯ್ತು ಅನ್ನೋ ಏಕರಿಗೆ ಯಾಕಮ್ಮ ಯಾಕಮ್ಮ ಇಂಥ ಶಿಕ್ಷೆ? ನಮ್ಮ ಶೇಖರಿ ಮುಖಭಾವದಲ್ಲಿ ಕೂದಲೆ ಎಷ್ಟು ವ್ಯತ್ಯಾಸ ಕಂಡು ಬಂದ್ರು. ಈ ತಾಯಿ ಹೃದಯಕ್ಕೆ ಗೊತ್ತಾಗ್ಬಿಡುತ್ತೆ. ಅಂಥದ್ರಲ್ಲಿ ಎಷ್ಟು ದಿವಸ ತನ್ನೆಲ್ಲ ನೋವು ಸಂಕಟನೆಲ್ಲ ಹೊಟ್ಟೆಲೆ ತುಂಬಿಕೊಂಡು ಮೇಲ್ ಮಾತ್ರ ನಗುವಿನ ಮುಖವಾಡ ಒತ್ತಿದ್ದ. ನಾನು ಅವತ್ತಿಂದ ಗಮನಿಸ್ತಿದ್ದೆ. ಜಾಜಿ ವಿಷಯ ಬಂದ್ರೆ ಆತಂಕ ಪಡ್ತಿದ್ದ. ಸಣ್ಣ ಸಣ್ಣ ವಿಷಯಕ್ಕೂ ಗಾಬರಿ ಆಗ್ತಿದ್ದ. ಆದ್ರೆ ಏನಾಯ್ತಪ್ಪ ಅಂತ ಕೇಳಿದ್ರೆ ಮಾತು ಮರೆಸ್ಬಿಡ್ತಿದ್ದ. ವಿಷಯ ಏನು ಅಂತ ನಮಗ್ ಗೊತ್ತಾದ್ರೆ ನಾವೆಲ್ಲಿ ನೊಂದುಕೋತೀವೋ ಅಂತ ಕೆಂಡದಂತ ಸತ್ಯನ ತನ್ನ ಒಡಲಲ್ಲಿಟ್ಕೊಂಡು ತಾನೊಬ್ಬನೇ ನೋವು ತಿಂತಿದ್ದ. ದಿನ ನನ್ನ ಮಗ ಈ ರೀತಿ ಸಂಕಟ ಪಟ್ಕೊಂಡು ಒಬ್ಬೊಬ್ಬನೇ ಕೊರಗಿ ಸೊರಗೋದನ್ನ ನನ್ನ ಕೈಲಿ ನೋಡಕ್ಕಾಗ್ಲಿಲ್ಲ ತಾಯಿ. ಇವತ್ತು ನನ್ನ ಮಗನ ಬಾಯಿಂದ ನಿಜ ಬಿಡಿಸ್ಬಿಟ್ಟೆ. ಆದ್ರೆ ಅವನು ಹೇಳಿದ ವಿಷಯ ಕೇಳಿ ನನ್ನ ಎದೆ ಒಡೆದೋದಂಗಾಯ್ತು. ಇನ್ನು ಅವನು ಜಾಜಿ ತಂದೆ, ಅವನಿಗೆ ಹೇಗಾಗಿರಬಾರ್ದು? ಜಾಜಿಗೆ ಅಲ್ಪಾಯುಷ ಅನ್ನೋ ವಿಷಯನ ಅವನು ಹೇಗೆ ಜೀರ್ಣಿಸ್ಕೊತಾನೆ? ಜಾಜಿ ಅಂದ್ರೆ ಪ್ರಾಣ ಅವನಿಗೆ. ಮೊದಲು ಸುಂದ್ರನ್ ಕಿತ್ಕೊಂಡೆ, ಈಗ ಜಾಜಿ ಸರ್ದಿನ. ನನ್ನ ಮಗ ಸೊಸೆ ಉಸಿರಾಡ್ತಿರೋದೇ ಜಾಜಿಯಿಂದ. ಜಾಜಿನೇ ಅವರಿಬ್ಬರ ಸರ್ವಸ್ವ. ಅವರಿಬ್ಬರಿಂದ ಜಾಜಿನೇ ಕಿತ್ಕೋಬೇಡ ತಾಯಿ. ನನ್ನ ಮಗ ಸೊಸೆನ ಶೋಕ ಸಾಗರಕ್ಕೆ ತಳ್ಳಬೇಡ ತಾಯಿ, ತಳ್ಳಬೇಡಮ್ಮ, ತಳ್ಳಬೇಡ. ಅಮ್ಮ, ಅಳ್ತಾ ಇದ್ದೀರಾ? ಏನಾಯ್ತು? ಇಡೀ ಜನ್ಮಾನೆ ಶ್ರೀಚಕ್ರಕ್ಕೋಸ್ಕರ ವ್ಯರ್ಥ ಮಾಡ್ಕೊಂಡ್ಬಿಟ್ಟಿಯಲ್ಲ ವಿರೂಪಾಕ್ಷ. ಈ ಜನ್ಮಾನು ವ್ಯರ್ಥ ಆಗೋಯ್ತು. ಶ್ರೀಚಕ್ರನ ಪಡ್ಕೊಳ್ಳೋದಕ್ಕೋಸ್ಕರ
ಖಡ್ಕಿ ಜೊತೆ ಕೈ ಜೋಡಿಸ್ದೆ. ಸುಂದರಿ ಕೊಲೆಗೆ ಕಾರಣನಾದೆ. ದೂರವಾಗಿದ್ದ ನಿನ್ನ ಮಗನ ಹತ್ರ ಕರೆಸ್ಕೊಂಡೆ. ಅವನನ್ನ ಜಾಜಿ ಜೊತೆ ಮದುವೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟೆ. ಮದುವೆ ಆಗದೆ ಇದ್ರೂ ಪರವಾಗಿಲ್ಲ, ಪ್ರಸ್ಥಾನ ಆದರೂ ಮಾಡಿಸ್ಬೇಕು ಅಂತ ಕುಮ್ಮಕ್ಕು ಮಾಡಿದೆ. ಆದ್ರೆ ಏನಾಯ್ತು? ನಿನ್ನ ತಂತ್ರ ಯಾವುದೂ ಫಲಿಸ್ತಿಲ್ಲ. ನಿನ್ನ ತಂತ್ರಕ್ಕೆ ಅಮ್ಮನವರು ಕುತಂತ್ರವನ್ನು ಮಾಡಿದ್ರು. ಏನಾಯ್ತು? ಕೊನೆಗೆ ಜಾಜಿಗೂ ಬಂಗಾರಿಗೂ ಮದುವೆ ಆಯ್ತು. ಅವ್ರಿಗೆ ಹುಟ್ಟೋ ಶ್ರೀಚಕ್ರ ಸ್ವರೂಪಿ ಮಗು ಅವ್ರದ್ದು ಅಂತಲೂ ಆಯ್ತು. ನಾನು ನನ್ನ ಶಕ್ತಿ ಮೀರಿ ಶ್ರೀಚಕ್ರಕ್ಕೋಸ್ಕರ ಪ್ರಯತ್ನ ಪಟ್ಟಿದ್ದೀನಿ ತಾನೆ. ಆ ಶ್ರೀಚಕ್ರ ನನಗೆ ಸಿಗದೆ ನಾನು ಈ ಪರಿಸ್ಥಿತಿ ಬಂದಿದ್ದೀನಿ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು? ನಿನ್ನ ಅಮ್ಮನವರು. ಆ ಕಪಟಿ ವಂಚಕಿ ಅಮ್ಮನವರೇ ಕಾರಣ. ಅಮ್ಮನವರೇ ಕಾರಣ. ಸ್ವಲ್ಪ ಒಂದು ಚೂರು ಹಿಂದೆ ಹೋಗಿ ಜ್ಞಾಪಿಸ್ಕೋ ಏನಾಯ್ತು ಅಂತ. 2 ಬಾರಿ ಅಮ್ಮನವರು ನಿನ್ನ ಕನಸಲ್ಲಿ ಬಂದರು. ಶ್ರೀಚಕ್ರ ನಿಂದೇ ಅಂತ ಹೇಳಿ ಅವರು ನಿನಗೆ ವರವನ್ನು ಕೊಟ್ಟರು. ನೀನು ನಂಬಿಟ್ಟೆ. ನಿನ್ನ ನಂಬಿಕೆಗೆ ಮಸಿ ಬಳಿದು ಅಮ್ಮನವರು ನಿನ್ನನ್ನು ಇವತ್ತು ಈ ಪರಿಸ್ಥಿತಿಗೆ ತಂದಿದ್ದಾರೆ. ಇದೇನಾ ನಿನ್ನ ಭಕ್ತಿಗೆ ನಿನ್ನ ಅಮ್ಮನವ್ರು ಕೊಡೋ ಬೆಲೆ? ಮಾತಾಡು. ಏನಿಲ್ಲ ಕಣೆ. ಅಮ್ಮ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ದಯವಿಟ್ಟು ಏನು ಅಂತ ಹೇಳಿ. ಏನಿಲ್ಲ ಕಣೆ, ನಮ್ಮ ಜಾಜಿಗೆ ಕಂಟಕದ ಮೇಲೆ ಕಂಟಕ ಬರ್ತಾ ಇದೆಯಲ್ಲ, ಅದಕ್ಕೆ ಅಮ್ಮನವ್ರ ಹತ್ರ ನಮ್ಮ ಜಾಜಿನ ಕಾಪಾಡಮ್ಮ ಅಂತ ಕೇಳ್ಕೊತಿದ್ದೆ. ಅಯ್ಯೋ ಅಮ್ಮ, ಅವಳಿವತ್ತು ಕಾಲ್ ಜಾರ್ ಬಿದ್ಲು ಅಂತನಾ ನೀವಿಷ್ಟೊಂದು ಕಣ್ಣೀರು ಹಾಕ್ತಾ ಇರೋದು, ಬೇಜಾರು ಮಾಡ್ಕೋತಾ ಇರೋದು? ಅವಳಿಗೇನೂ ಆಗಿಲ್ಲ. ಅವಳು ಆರೋಗ್ಯವಾಗೇ ಇರ್ತಾಳೆ. ನಡೆಯೋ ಕಾಲು ಎಡುವುದು ಸಹಜ ಅಲ್ವಾ? ಹಾಗೆ ಇದು. ಅವಳಿಗೇನೂ ಆಗೋದಿಲ್ಲ. ನೀವು ಧೈರ್ಯವಾಗಿರಿ. ಹೌದು ಹೌದು, ನಮ್ಮ ಜಾಜಿಗೆ ಏನೂ ಆಗಲ್ಲ, ಏನೂ ಆಗಲ್ಲ. ಅವಳು ಸುಖವಾಗಿರ್ತಾಳೆ, 100 ಕಾಲ ಬಾಳ್ತಾಳೆ. ಶಾಸ್ತ್ರಿಗಳೇ, ವಿರೂಪಾಕ್ಷ ಶಾಸ್ತ್ರಿಗಳೇ, ಶ್ರೀ 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 ತ್ರಿಪುರ ಸುಂದರಿ ಪ್ರಸನ್ನ ದೇಶಿಕರೇ, ಚಕ್ರಾಪುರಿಯ ಶ್ರೀ 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 ತ್ರಿಪುರ ಸುಂದರಿ ದೇವಸ್ಥಾನದ ಧರ್ಮಾಧಿಕಾರಿಯಾದ ನಾನು ಶ್ರೀ ವಿರೂಪಾಕ್ಷ ಶಾಸ್ತ್ರಿ ಈ ಪತ್ರದ ಮೂಲಕ ತಿಳಿಯಪಡಿಸುವುದೇನೆಂದರೆ, ನನಗೂ ಈ ಊರಿಗೂ ಋಣ ತೀರಿತು. ಅಮ್ಮನವರ ಅಪ್ಪಣೆಯಾಗಿದೆ. ನಾನು ನನ್ನ ಮುಂತಿನ ಜೀವನ ಅರಸಿಕೊಂಡು
ಜೊತೆಗೆ ಸಿದ್ಧಿ ಶಕ್ತಿಗಾಗಿ ದೇವಾನುದೇವತೆಗಳನ್ನು ಒಲಿಸಿಕೊಳ್ಳಲು ಘೋರವಾದ ತಪಸ್ಸಿಗೆ ಹೋಗುತ್ತಿರುತ್ತೇನೆ. ನನ್ನನ್ನು ಹುಡುಕುವ ಪ್ರಯತ್ನ ಬೇಡ. ಧನ್ಯವಾದಗಳು. ಶ್ರೀ ವಿರೂಪಾಕ್ಷ ಶಾಸ್ತ್ರಿ. ಅಂತೂ ಕಡೆಗೂ ನಿಮಗೆ ಬುದ್ಧಿ ಬಂತ ಶಾಸ್ತ್ರಿಗಳೇ. 1000 ಸಲ ಹೇಳಿದೆ, ಬೇಡ ಶಾಸ್ತ್ರಿಗಳೇ, ಅಮ್ಮನವರು ವಿರೋಧ ಕಟ್ಕೋಬೇಡಿ ಅಂತ. ಕೊನೆವರೆಗೂ ನೀವು ನನ್ನ ಮಾತು ಕೇಳಲೇ ಇಲ್ಲ. ಈಗ ಇಂಥ ದುಸ್ಥಿತಿ ತಂದ್ಕೊಂಡು ಊರಿಂದನೇ ದೂರ ಆಗ್ಬಿಟ್ರಿ. ಅವಳು ಕೃಪೆನೇ ಕಳ್ಕೊಂಡ್ಮೇಲೆ ಇನ್ನು ನೀವು ಯಾವ ಸಿದ್ಧಿಗಳನ್ನು ಪಡ್ಕೊಂಡ್ರೆ ಏನು ಪ್ರಯೋಜನ ಶಾಸ್ತ್ರಿಗಳೇ? ಎಲ್ಲ ಅವಳಿಚ್ಛೆ. ಅವಳು ಯಾವ ದಾರಿ ತೋರಿಸ್ತಾಳೋ ಆ ದಾರಿ ಅಷ್ಟೇ ನಡಿಬೇಕಾದ್ದು ನಮ್ಮ ಕರ್ತವ್ಯ. ಜಾಜಿ, ಈಗ ಹೇಗಿದೆಯೇ? ಎಲ್ಲಾದ್ರೂ ಪೆಟ್ಟಾಯ್ತಾ? ಇಲ್ಲ ಅಜ್ಜಿ, ಏನೂ ಪೆಟ್ಟಾಗಿಲ್ಲ, ಆರಾಮಾಗೇ ಇದ್ದೀನಿ. ಜಾಜಿ, ನಿನಗೀಗ ದಿನ ತುಂಬ್ತಾ ಇದೆ, ತುಂಬ ಹುಷಾರಾಗಿರ್ಬೇಕು ಕಣೆ. ಈ ರೀತಿ ಕಾಲು ಜಾರಿ ಬೀಳುದು ಏಳುದು ಮಾಡಿದ್ರೆ ತುಂಬ ಅಪಾಯ. ಹ್ಞೂ ಅಜ್ಜಿ, ಸುನೀತಾ ಚಿಕ್ಕಮ್ಮಂಗೆ ಗರ್ಭಪಾತ ಆದಾಗಿಂದ ನನಗೂ ತುಂಬ ಗಾಬರಿ ಆಗಿದೆ. ಅದಕ್ಕೆ ಹೇಳಿದು ಕಣೆ, ಆದಷ್ಟು ತುಂಬ ಹುಷಾರಾಗಿರ್ಬೇಕು ಅಂತ. ನೀವೆಲ್ಲ ಇರೋವಾಗ ನನಗೆಂತ ಭಯ ಅಜ್ಜಿ? ನಾನು ಹುಷಾರಾಗಿಲ್ಲದೆ ಹೋದ್ರೂ ಪರವಾಗಿಲ್ಲ, ನೀವೆಲ್ಲ ನನ್ನನ್ನು ಹುಷಾರಾಗಿ ನೋಡ್ಕೋತೀರಾ. ಆದರೂ ನಿನ್ನ ಎಚ್ಚರಿಕೆಯಲ್ಲಿ ನೀನಿರಬೇಕು. ಜೀವ ಮುಖ್ಯ ಕಣೆ. ನನ್ನ ಜೀವಕ್ಕೆ ಏನಾಗಿದೆ ಅಜ್ಜಿ? ಗಟ್ಟಿ ಮುಟ್ಟಾಗಿದ್ದೀನಿ. ಹಾಗೊಂದು ವೇಳೆ ನಾನು ಸತ್ರು ನೀವೆಲ್ಲ ನನ್ನನ್ನು ಬದುಕಿಸ್ಕೋತೀರಾ. ಇಲ್ಲ, ನಾನೇ ಮತ್ತೆ ಹುಟ್ಟು ಬರ್ತೀನಿ. ನಿಮ್ಮ ಪ್ರೀತಿಗೆ ಅಂಥ ಶಕ್ತಿ ಇದೆ. ಬಿಡ್ತೋನೆ, ಸಾಯಿ ಮಾತಾಡಬೇಡ. ಶೇಖರಿ ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾನೆ. ನಿನಗೊಂದು ಚಿಕ್ಕ ಮುಳ್ಳು ಚುಚ್ಚಿದ್ರೂ ಅವನು ಸಹಿಸಲ್ಲ. ಪ್ರಾಣದಂತ ದೊಡ್ಡ ಮಾತು ಬಂದ್ರಂತೂ ಅಜ್ಜಿ, ನನ್ಗೇನು ಆಗಲ್ಲ. ಒಂಚೂರು ಕಾಲ್ಜಾರ್ ಬಿದ್ರೆ ಏನಾಯ್ತು? ಇತ್ತೀಚೆಗೆ ನೀವು ಅಪ್ಪನ ಹಾಗೆ ಆಡ್ತಿದ್ದೀರಾ, ತುಂಬಾ ಮೆತ್ತಗಾಗ್ಬಿಟ್ಟಿದ್ದೀರಾ.
ನೋವು ನಮ್ಮನ್ನ ಮೆತ್ತಗೆ ಮಾಡಿಬಿಡುತ್ತೆ ಜಾಜಿ. ಆದ್ರೆ ನನ್ಗೆ ಆ ಹಳೆ ಪೈಲ್ವಾನ್ ಅಜ್ಜಿನೇ ಇಷ್ಟ. ನೀವ್ ಎಲ್ರಿಗೂ ಬೈಕೊಂಡು ಗದರ್ಕೊಂಡಿದ್ರೇನೆ ಸರಿ. ರಾಜಮಾತೆ ರಾಜಲಕ್ಷ್ಮಿ ಅವರೇ, ನಿಮ್ಮಲ್ಲಿ ಆ ರಾಜಮಾತೆ ಕಳೆ ಇದೆ ಅಜ್ಜಿ. ನೀವು ಹಾಗೆ ಇರಿ. ಇನ್ನೆಷ್ಟು ದಿನ ಈ ನಗು ಈ ಮನೇಲಿ? ನೀನು ಹೋದ್ರೆ ಈ ನಗುನು ನಿನ್ನ ಜೊತೆಲೇ ಹೋಗ್ಬಿಡುತ್ತೆ. ಎಂಥ ಪರಿಸ್ಥಿತಿ ತಂದುಬಿಟ್ಟೆ ತಾಯಿರಿ ನಾನು. ಈಗ ಸಂತೋಷನಾ? ಈಗ ನೆಮ್ಮದಿನ ನಿನ್ಗೆ? ನಿನಗೋಸ್ಕರ ಪೂಜೆ ಪುನಸ್ಕಾರ ಹೋಮ ಹವನ ಯಾಗಾದಿಗಳನ್ನು ಎಷ್ಟು ಮಾಡಿಲ್ಲ. ಅದಕ್ಕೆ ಪ್ರತಿಯಾಗಿ ನಾನು ಕೇಳಿದ್ದಾದ್ರೂ ಏನು, ಈ ಚಕ್ರ ನಿನಗೆ ಅಸ್ತ್ರವಾದ ಶ್ರೀಚಕ್ರನ ನಾನು ಕೇಳಿದಷ್ಟು ನೀನ್ ನನ್ನನ್ನ ದೂರ ತಳ್ದೆ. ನಾನು ಆಟ ಹಿಡಿದಷ್ಟು ನೀನ್ ನನ್ನನ್ನು ಆಟ ಆಡಿಸ್ದೆ. ನಾನು ಚಿದ್ದಿಗೆ ಬಿದ್ದೆ. ಅದು ಹೇಗೆ ನೀನ್ ಶ್ರೀಚಕ್ರ ಕೊಡೋದಿಲ್ವೋ ನೋಡ್ತೀನಿ ಅಂತ ಹೇಳಿ ಶಪಥ ಮಾಡ್ದೆ. ನಿನ್ನ ಎದುರು ಹಾಕೊಂಡೆ. ಅದ್ರ ಪರಿಣಾಮ ನೋಡ, ನಿನ್ನ ಕಣ್ಣು ಮುಂದೆನೇ ಇದೆ. ಅರ್ಧ ದೇಹ ಸತ್ತು ಹೋಗಿದೆ, ಮಡಗಟ್ಟಿದೆ ತಾಯಿ. ಇದೇನಾ ನಿನ್ನ ಭಕ್ತನಿಗೆ ನೀನ್ ಕೊಡೋ ಸನ್ಮಾನ? ಅಥವಾ ನಿನ್ನ ಭಕ್ತನಿಗೆ ಇದೇ ಸನ್ಮಾನ ಸರಿ ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟಿದೀಯ? ಇಷ್ಟೆಲ್ಲ ಆದ್ಮೇಲೆ ವಿರೂಪಾಕ್ಷ ಶಾಸ್ತ್ರಿ ಬದಲಾಗ್ತಾನೆ, ಎಲ್ಲವನ್ನೂ ಬಿಟ್ಟು ಸಾಮಾನ್ಯರಂತೆ ಜೀವನ ನಡೆಸ್ತಾನೆ ಅಂತ ಅನ್ಕೊಂಡಿದೀಯ ತಾಯಿ? ಅದಕ್ಕೋಸ್ಕರ ನನ್ನನ್ನ ಈ ಸ್ಥಿತಿಗೆ ತಂದ್ಯ? ಇಲ್ಲ ತಾಯಿ, ಇಲ್ಲ. ನನ್ನ ಕೊನೆಯೇ ಉಸಿರಿರೋವರೆಗೂ ನನ್ನ ಆಸೆ, ಅಭಿಲಾಷೆ, ಆಕಾಂಕ್ಷೆ ಎಲ್ಲವೂ ಒಂದೇ, ಅದೇ ಶ್ರೀಚಕ್ರ. ಅದನ್ನ ನಾನು ಪಡ್ಕೊಳ್ತೀನಿ. ಕಿವಿ ಕೊಟ್ಟು ಕೇಳಿಸ್ಕೋ ತಾಯಿ, ಕಿವಿ ಕೊಟ್ಟು ಕೇಳಿಸ್ಕೋ, ಚೆನ್ನ ಕೇಳಿಸ್ಕೋ ತಾಯಿ. ಛಲ ಬಿಡದ ತ್ರಿವಿಕ್ರಮ ಈ ವಿರೂಪಾಕ್ಷ ಶಾಸ್ತ್ರಿ. ಈಗ ಹೋಗ್ತೇನೆ, ಮತ್ತೆ ಬರ್ತೀನಿ. ನೀನೇ ಒಲಿದು ನಾನು ಕೇಳಿದ ಶಕ್ತಿಗಳನ್ನ ಕರುಣಿಸ್ತೀಯ.
ಮತ್ತೆ ನಾನು ಸದೃಢನಾಗ್ತೇನೆ. ಇನ್ನಷ್ಟು ಶಕ್ತಿಗಳನ್ನ ಕ್ರೋಢೀಕರಿಸಿಕೊಂಡು ಮತ್ತೆ ಬರ್ತೇನೆ. ಇದು ನನ್ನ ಶಪಥ. ನಿನ್ನ ಮೇಲಾಣೆ, ನಿನ್ನ ಮೇಲಮಣೆ.